ನಮಸ್ಕಾರ ಸ್ನೇಹಿತರೆ, ಕಿಡ್ಬೋರ್ಡ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ Xiaomi ಅವರ ಹೊಸ Xiaomi 11T Pro 5G ಸ್ಮಾರ್ಟ್ಫೋನ್ ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಬನ್ನಿ. ಈ Xiaomi 11T Pro ಬಂದ್ಬಿಟ್ಟು ನಿಮಗೆ ಒಂದು ಬ್ಲಾಕ್ ಕಲರ್ ಬಾಕ್ಸ್ ಅಲ್ಲಿ ಬರುತ್ತೆ. ಈಗ ನೋಡಬಹುದು, ಇದು ಬಂದ್ಬಿಟ್ಟು Xiaomi 11T Pro ರಿಟೇಲ್ ಬಾಕ್ಸ್. ಹಂಗೆ ನೀವು ಸೈಡ್ ಅಲ್ಲಿ ನೋಡಿದ್ರೆ ಬ್ರಾಂಡಿಂಗ್ ಇದೆ ಮತ್ತೆ 5G ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಇದು 5G ಸ್ಮಾರ್ಟ್ಫೋನ್ ಅಂತಿದೆ. ಮತ್ತೆ ನೀವು ವೆರಿ ಫಸ್ಟ್ ಥಿಂಗ್ ಇನ್ ದ ಬಾಕ್ಸ್ ಒಂದು ಲೀಫ್ಲೆಟ್ ಕೊಟ್ಟಿದ್ದಾರೆ. ಅದರೊಳಗಡೆ ನಿಮಗೆ ಬಂದ್ಬಿಟ್ಟು ಸ್ಪಿನ್ ಮೆಜಿಸ್ಟರ್ ಪಿನ್ ಆಗಿರ್ಬೋದು, ಮತ್ತೆ ಒಂದು 3.5mm ಟು USB Type C ಆಡಿಯೋ ಕನ್ವರ್ಟರ್ ಇದೆ. ಯಾಕೆಂದ್ರೆ ನಿಮ್ಗೆ ಈ ಫೋನ್ ಅಲ್ಲಿ ಬಂದ್ಬಿಟ್ಟು 3.5mm ಹೆಡ್ಫೋನ್ ಜಾಕ್ ಇಲ್ಲ. ನೀವೇನಾದ್ರೂ ನಾರ್ಮಲ್ ಆಗಿರೋ ಹೆಡ್ಫೋನ್ ನ ನೀವು Xiaomi 11T Pro ಜೊತೆ ಯೂಸ್ ಮಾಡ್ತೀರಾ ಅಂದ್ರೆ ಅವಾಗ ನೀವು ಈ ಕನೆಕ್ಟರ್ ನ ಯೂಸ್ ಮಾಡ್ಕೊಂಡು ನಾರ್ಮಲ್ ಹೆಡ್ಸೆಟ್ ನ ಈ ಫೋನ್ ಕನೆಕ್ಟ್ ಮಾಡ್ಕೋಬಹುದು. ತುಂಬಾ ಬೇರೆ ಫೋನ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಫೋನ್ ನಲ್ಲಿ ಅಂತ ಅಕ್ಸೆಸರೀಸ್ ಏನು ಕೊಡಲ್ಲ. ಎಸ್ಪೆಷಲಿ ನೀವು ವಿವೋ ಫೋನ್ ಜೊತೆ ಎಲ್ಲ ನೋಡಿದ್ರೆ ನಿಮ್ಗೆ ಹೆಡ್ಫೋನ್ ಸಿಗುತ್ತೆ, ಬಟ್ ನಿಮ್ಗೆ ಇದರಲ್ಲಿ ಒಂದು 3.5mm ಅಡಾಪ್ಟರ್ ಮತ್ತೆ ಒಂದು ಸಾಫ್ಟ್ ಸಿಲಿಕಾನ್ ಕೇಸ್ ಸಿಗುತ್ತೆ. ಇದು ಕಲರ್ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಕಲರ್ ಇದೆ. ಸೊ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಇದು ಕಲರ್ ಚೇಂಜ್ ಆಗ್ಬೋದು. ಸೊ ನೀವು ಹುಷಾರಾಗಿ ಯೂಸ್ ಮಾಡ್ಬೇಕು. ಸೊ ನಿಮ್ಗೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಸಿಗೋದೇನೆ ಸ್ಮಾರ್ಟ್ ಫೋನ್. ಇದು ಬಂದ್ಬಿಟ್ಟು Xiaomi ಇಂಡಿಯಾದವರ ಹೊಸ Xiaomi 11T Pro 5G ಸ್ಮಾರ್ಟ್ ಫೋನ್. ನೀವು ನೋಡ್ಬೋದು ಈ ಬ್ಯಾಕ್ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಆ ಸ್ಟಿಕ್ಕರ್ ಮೇಲೆ ನಿಮಗೆ ಫೋನ್ ನ ಕೆಲವೊಂದು ಡೀಟೇಲ್ ಗಳಿದೆ, ಲೈಕ್ ಮಾಡೆಲ್ ನಂಬರ್, IMEI ನಂಬರ್ ಮತ್ತು ಇನ್ನೂ ಹಲವಾರು. ಈ ಬ್ಯಾಕ್ ಪ್ಯಾನಲ್ ಬಂದ್ಬಿಟ್ಟು ಕರ್ವ್ಡ್ 3D ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಗ್ಲಾಸ್ ಇಂದ ಮಾಡಲಾಗಿದೆ. ಮತ್ತೆ ಇದು ಡಿಪೆಂಡಿಂಗ್ ಅಪಾನ್ ನೀವು ಯಾವ ತರ ಇದ್ರ ಮೇಲೆ ಲೈಟ್ ಡೈರೆಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಫೋನ್ ಕಲರ್ ಚೇಂಜ್ ಮಾಡುತ್ತೆ. ನೋಡಿ, ನಿಮ್ಗೆ ಇದರಲ್ಲಿ ಬ್ಲೂ ಕಲರ್, ಆರೆಂಜ್ ಕಲರ್ ಮತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಕೂಡ ಕಾಣಿಸುತ್ತೆ. ಮತ್ತೆ ಇದು ಡಿಪೆಂಡ್ ಆಗುತ್ತೆ. ಮತ್ತೆ ಈ ಫೋನ್ ಆಲ್ಸೋ ನೀವು ಇನ್ ಟರ್ಮ್ಸ್ ಆಫ್ ವೆಯ್ಟ್ ನೋಡಿದ್ರೆ ಸ್ವಲ್ಪ ಹೆವಿ ವೆಯ್ಟ್ ಇದೆ. ಯಾಕೆ ಅಂದ್ರೆ ಈ ಫೋನ್ ಬಂದ್ಬಿಟ್ಟು ಒಂದು ಬಿಗ್ ಬ್ಯಾಟ್ರಿ ಅಥವಾ ಒಂದು 5000 mAh ಬ್ಯಾಟ್ರಿ ಇದೆ. ಅದರಿಂದ ನಿಮ್ಗೆ ಈ ಫೋನ್ ಸ್ವಲ್ಪ ಹೆವಿ ಇನ್ ವೆಯ್ಟ್ ಅನ್ನಿಸ್ಬೋದು. ನೀವು ನಾರ್ಮಲ್ ಆಗಿ ಏನಾದ್ರು ಫೋನ್ಸ್ 150-160 ಗ್ರಾಮ್ ಇರೋ ಫೋನ್ಸ್ ನ ಯೂಸ್ ಮಾಡ್ತಾ ಇದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೊಂದು ಡೇಟಾ ಕೇಬಲ್ ಸಿಗುತ್ತೆ. ಈ ಡೇಟಾ ಕೇಬಲ್ ಯೂಸ್ ಮಾಡ್ಬೇಕು ನೀವೇನಾದ್ರೂ ಈ ಫೋನ್ ನ 120 ವಾಟ್ ಅಲ್ಲಿ ಚಾರ್ಜ್ ಮಾಡ್ತೀರಾ ಅಂದ್ರೆ. ನೀವೇನಾದ್ರೂ ಬೇರೆ ಡೇಟಾ ಕೇಬಲ್ ಯೂಸ್ ಮಾಡಿದ್ರೆ ನಿಮ್ಗೆ ಆ ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ಉಪಲಬ್ಧ ಆಗಲ್ಲ. ಮತ್ತೆ ನೀವು ನೋಡಬಹುದು, ಇದು ಬಂದ್ಬಿಟ್ಟು 120 ವಾಟ್ ಫಾಸ್ಟ್ ಚಾರ್ಜರ್. ಇದು ಆಲ್ಸೋ ಈ ಬಾಕ್ಸ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಈ ಫೋನ್ ನ ಒನ್ ಆಫ್ ದ ವಿಶೇಷತೆ ಏನಂದ್ರೆ ಈ ಫೋನ್ 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ನೀವು ಆಲ್ಮೋಸ್ಟ್ ಲೆಸ್ ದೆನ್ ಅರ್ಧ ಗಂಟೆಯಲ್ಲಿ ಈ ಫೋನ್ ನ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಬಹುದು. ಈ ಫೋನ್ ಅಲ್ಲಿ 5000 mAh ಬ್ಯಾಟ್ರಿ ಇದ್ರೂ ಕೂಡ. ಸೊ ನೀವೇನಾದ್ರೂ ರಾತ್ರಿ ಹೊತ್ತು ಫೋನ್ ಚಾರ್ಜ್ ಮಾಡಕ್ ಇಷ್ಟಪಡಲ್ಲ, ಬೆಳಗ್ಗೆ ಹೊತ್ತು ನೀವು ಎದ್ದ ಮೇಲೆ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಫೋನ್ ನ ತಗೊಂಡು ಹೋಗ್ತೀರಾ ಅಂದ್ರೆ ನಿಮ್ಗೆ 120 ವಾಟ್ ಫಾಸ್ಟ್ ಚಾರ್ಜಿಂಗ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಚಾರ್ಜರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು ಮಾಮೂಲಿ ಚಾರ್ಜರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗೇ ಇದೆ. ಯಾಕೆಂದ್ರೆ ಅದು 128 ಪವರ್ ನ ಡೆಲಿವರಿ ಮಾಡ್ಬೇಕಲ್ವಾ, ಅದಕ್ಕೆ. ಮತ್ತೆ ನೀವು ಈ ಸಾಫ್ಟ್ ಕೇಸ್ ನ ಈ ಫೋನ್ ಹಾಕ್ತೀರಾ ಅಂದ್ರೆ ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಆ ಫೋನ್ ನ ಕಲರ್ ನ ಅದೇನು ಹೈಡ್ ಮಾಡಲ್ಲ. ಮತ್ತೆ ನಾನು ಮುಂಚೆ ಹೇಳ್ದಂಗೆ ಈ 3.5mm ಆಡಿಯೋ ಜಾಕ್ ನ ಯೂಸ್ ಮಾಡಿ ನೀವು ಈ ಫೋನ್ಗೆ ಯಾವುದೇ ವೈರ್ಡ್ ನಾರ್ಮಲ್ ಹೆಡ್ಫೋನ್ ನ ಕನೆಕ್ಟ್ ಮಾಡ್ಕೊಂಡು ನೀವು ಗೇಮ್ ಆಡ್ಬೋದು ಅಥವಾ ಫಿಲಮ್ ನೋಡ್ಬೋದು ಅಥವಾ ಇವನ್ ಮ್ಯೂಸಿಕ್ ಕೂಡ ಕೇಳ್ಬೋದು. ಸೊ ನೀವು ಒಂದು ಫಿಸಿಕಲ್ ಅಥವಾ 3.5mm ವೈರ್ಡ್ ಹೆಡ್ಫೋನ್ ಯೂಸ್ ಮಾಡೋ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಗೇಮ್ ಮಾಡ್ಬೇಕಾದ್ರೆ ಅಷ್ಟೊಂದು ಲ್ಯಾಗ್ ಇರಲ್ಲ, ಎಸ್ಪೆಷಲಿ ವೆನ್ ಕಂಪೇರ್ ಟು ವೈರ್ಲೆಸ್ ಹೆಡ್ಫೋನ್ಸ್, ಅದು ಬ್ಲೂಟೂತ್ ಟೆಕ್ನಾಲಜಿ ಯೂಸ್ ಮಾಡೋದು. ಈ ಫೋನ್ದು ಇನ್ನೊಂದು ಉತ್ತಮವಾದ ಫೀಚರ್ ಬಂದ್ಬಿಟ್ಟು ಡಿಸ್ಪ್ಲೇ. ಇದು ಬಂದ್ಬಿಟ್ಟು ನಿಮ್ಗೆ 6.67 ಇಂಚ್ ಅಂದ್ರೆ 6.67 ಇಂಚಿನ AMOLED ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಫುಲ್ HD ಪ್ಲಸ್ ರೆಸಲ್ಯೂಷನ್ ಇದೆ, ಮತ್ತೆ 120 Hz ರಿಫ್ರೆಶ್ ರೇಟ್ ಇದೆ. ಸೊ ನಿಮ್ಗೆ ಅನಿಮೇಷನ್ಸ್ ಆಗ್ಬೋದು, ಎಲ್ಲ ಸ್ಮೂತ್ ಆಗಿರುತ್ತೆ. ಮತ್ತೆ ನೀವು ಈ ಫೋನ್ ನ ಮೇಲ್ಗಡೆ ನೋಡ್ಬೋದು, ಅಲ್ಲಿ ಬಂದ್ಬಿಟ್ಟು ಸೆಕೆಂಡರಿ ಸ್ಪೀಕರ್ ಸೆಟಪ್ ಇದೆ. ಮತ್ತೆ ಈ ಡಿಸ್ಪ್ಲೇಲೂ ಅಷ್ಟೇ ತುಂಬಾ ಸೆಟ್ಟಿಂಗ್ಸ್ ಇದೆ. ನೀವು HDR ನ ಆನ್ ಬೇಕಾದ್ರೂ ಮಾಡ್ಕೋಬಹುದು, ನೀವು ಕಾಂಟ್ರಾಸ್ಟ್ ನೆಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ನಿಮ್ಗೆ ಹೆಂಗ್ ಬೇಕೋ ಆ ತರ ಈ ಡಿಸ್ಪ್ಲೇನ ಟ್ಯೂನ್ ಮಾಡ್ಕೋಬಹುದು. ಮತ್ತೆ ನೀವು ಇನ್ನೊಂದು ವಿಶೇಷತೆ ಈ ಡಿಸ್ಪ್ಲೇ ನೋಡಬಹುದು, ಇದು ಬಂದ್ಬಿಟ್ಟು ಹೈಯರ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಮತ್ತೆ ಬೆಜಲ್ ಮೇಲ್ಗಡೆ ಕೆಳಗಡೆ ಎಲ್ಲ ಥಿನ್ ಆಗಿದೆ. ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಒಂದು ಸೆಂಟರ್ ಅಲ್ಲಿ ಪಂಚ್ ಹೋಲ್ ಇದೆ. ಆ ಪಂಚ್ ಹೋಲ್ ನಿಮ್ಗೆ ಕ್ಯಾಮ್ರಾನ ಆಕ್ಸೆಸ್ ಮಾಡಕ್ಕೆ ಕೊಡುತ್ತೆ, ಅಂದ್ರೆ ಸೆಲ್ಫಿ ಕ್ಯಾಮ್ರಾನ. ಸೊ ನೀವು ಇದರಲ್ಲಿ ಆರಾಮಾಗಿ ಸೆಲ್ಫಿಗಳನ್ನು ತಗೋಬಹುದು. ಮತ್ತೆ ನೀವು ಯಾವ್ದಾದ್ರು ಕಾಂಟೆಂಟ್ ನೋಡ್ತಾ ಇರ್ತೀರಾ ಅಥವಾ ಗೇಮ್ ಆಡ್ತಾ ಇರ್ತೀರಾ ಅಂದ್ರೂ ನಿಮ್ಗೆ ಮೈನ್ ಆಗಿ ಆ ಕಾಂಟೆಂಟ್ ಹೈಲೈಟ್ ಆಗುತ್ತೆ ಬೆಜಲ್ಸ್ ಬಗ್ಗೆ. ನೀವು ಮತ್ತೆ ನೋಡ್ಬೋದು, ಈ 128 ಫಾಸ್ಟ್ ಚಾರ್ಜಿಂಗ್ ಅಲ್ಲಿ
ಕಂಪ್ನಿ ಏನ್ ಕ್ಲೇಮ್ ಮಾಡ್ತಾ ಇದೆ ಅಂದ್ರೆ ಕೇವಲ 21 ನಿಮಿಷದಲ್ಲಿ ನೀವು ಈ ಫೋನ್ ನ 0 ಇಂದ 100% ವರೆಗೂ ಚಾರ್ಜ್ ಮಾಡಬಹುದು. ಬಟ್ ಅಗೇನ್ ನೀವು ಯಾವ ಜಾಗದಲ್ಲಿ ಇದ್ದೀರಾ, ಅಲ್ಲಿ ಟೆಂಪರೇಚರ್ ಏನು, ಇದೆಲ್ಲ ಡಿಪೆಂಡ್ ಆಗಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಂಡ್ರು ತಗೋಬಹುದು. ಬಟ್ ಏನಂದ್ರೆ ನೀವು ಯಾವುದೇ ಲೊಕೇಶನ್ ಅಲ್ಲಿ ಇದ್ರು ನೀವು 128 ಫಾಸ್ಟ್ ಚಾರ್ಜಿಂಗ್ ಎನೇಬಲ್ ಮಾಡಿದೀರಾ ಅಂದ್ರೆ 5000 mAh ಬ್ಯಾಟ್ರಿನ 30 ನಿಮಿಷಕ್ಕಿಂತ ಕಡಿಮೆ ಆಗಿ ಈಸಿಯಾಗಿ ಚಾರ್ಜ್ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಡಿಸೈನ್ ನೋಡ್ಬೋದು. ನೀವು ಬಂದ್ಬಿಟ್ಟು ಎಡಗಡೆ ಬಂದ್ಬಿಟ್ಟು ನಿಮ್ಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. ಆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೈಮರಿ ಆಗಿ ಬಂದು 108 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದೆ. ಇದು ಈ ಫೋನ್ ಮತ್ತೊಂದು ಹೈಲೈಟ್. ಆದ್ರೆ ಈ ಫೋನ್ ಅಲ್ಲಿ OIS ಅಥವಾ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ. 108 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಜೊತೆ ಈ ಫೋನ್ ಅಲ್ಲಿ ಒಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮತ್ತೆ ಒಂದು 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಅಥವಾ ಟೆಲಿಮ್ಯಾಕ್ರೋ ಕ್ಯಾಮ್ರಾ ಆಲ್ಸೋ ಇದೆ. ಈ ಫೋನ್ ಇನ್ನೊಂದು ಹೈಲೈಟ್ ಏನಂದ್ರೆ ಇದು IP53 ಸರ್ಟಿಫೈಡ್ ಅಂದ್ರೆ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸರ್ಟಿಫಿಕೇಶನ್ ಇದಕ್ಕಿದೆ. ಸೊ ನೀವೇನಾದ್ರೂ ನೀರಲ್ಲಿ ಸ್ವಲ್ಪ ಏನಾದ್ರೂ ಫೋನ್ ನೆನೆಸ್ತೀರಾ ಅಂದ್ರೆ ಈ ಫೋನ್ ಏನು ಡ್ಯಾಮೇಜ್ ಆಗಲ್ಲ. ಬಟ್ ಅಂದ್ರೂ ಆ ಫೋನ್ ಏನಾದ್ರು ಡ್ಯಾಮೇಜ್ ಆಯ್ತು ನೀರಲ್ಲಿ ನೆನೆದು ಅಂದ್ರೆ ಕಂಪನಿ ವಾರಂಟಿನ ಕ್ಲೈಮ್ ಮಾಡಕ್ಕೆ ಬಿಡಲ್ಲ. ಸೊ ಇದು ಬಂದ್ಬಿಟ್ಟು ಫೀಚರ್ ಒಂಥರ ಪ್ರಿಕಾಷನರಿ ಮೆಜರ್. ಫೋನ್ ಹಾಳಾಗದೆ ಇರೋ ತರ ತಡೆಯೋದು. ಬಟ್ ಏನಾದ್ರೂ ಹಾಳಾಯ್ತು ಅಂದ್ರೆ ಕಂಪನಿ ಯಾವ್ದೇ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ನಾವು ಮುಂಚೆನೆ ಹೇಳ್ದಂಗೆ ನೀವು ಬಂದ್ಬಿಟ್ಟು ಈ ಫೋನ್ ಅಲ್ಲಿ ಡ್ಯುವಲ್ ಸ್ಟೀರಿಯೋ ಸ್ಪೀಕರ್ ಇದೆ ವಿತ್ ಹಾರ್ಮನ್ ಕರ್ಡನ್ ಸರ್ಟಿಫಿಕೇಶನ್. ಸೊ ಮೇಲ್ಗಡೆ ಬಂದ್ಬಿಟ್ಟು ಒಂದು ಸ್ಪೀಕರ್ ಇರುತ್ತೆ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಒಂದು ಸ್ಪೀಕರ್ ಇರುತ್ತೆ. ಸೊ ನೀವೇನಾದ್ರೂ ಮೂವಿ ನೋಡ್ತಾ ಇರ್ತೀರಾ ಅಥವಾ ಮ್ಯೂಸಿಕ್ ಕೇಳ್ಕೊಂತಾ ಇರ್ತೀರಾ ಅಂದ್ರೆ ಎರಡು ಸ್ಪೀಕರ್ ಅಲ್ಲಿ ಈಕ್ವಲ್ ಅಮೌಂಟ್ ಆಫ್ ಸೌಂಡ್ ಬರುತ್ತೆ. ಸೊ ನಿಮ್ಗೆ ಒಂಥರ ಟ್ರೂ ಸ್ಟೀರಿಯೋ ಎಫೆಕ್ಟೇ ಬರುತ್ತೆ. ಸೊ ತುಂಬಾ ಫೋನ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಮೈನ್ಲಿ ಬಜೆಟ್ ಫ್ಲಾಗ್ಶಿಪ್ ಫೋನ್ಗಳಲ್ಲಿ ಕೇವಲ ಒಂದೇ ಒಂದು ಸ್ಪೀಕರ್ ಇರುತ್ತೆ, ಅದು ಬಾಟಮ್ ಫೈರಿಂಗ್ ಸ್ಪೀಕರ್. ಸೊ ಅದು ಅಷ್ಟು ಲೌಡ್ ಆಗಿರಲ್ಲ. ಬಟ್ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ ಮತ್ತೆ ಲೌಡ್ ಆಗೂ ಇದೆ. ನೀವು ನೇಮಲ್ಲೇ ತಿಳ್ಕೊಂಡಾಗ ಗೊತ್ತಾಗ್ಬೋದು. ಇದು 11T Pro 5G ಸ್ಮಾರ್ಟ್ ಫೋನ್. ಸೊ ಇದರಲ್ಲಿ 13 5G ಬ್ಯಾಂಡ್ ಗಳ ಸಪೋರ್ಟ್ ಇದೆ ಮತ್ತು ಈ ಫೋನ್ ಬಂದ್ಬಿಟ್ಟು Qualcomm Snapdragon 888 5G ಸಿಸ್ಟಮ್ ಆನ್ ಚಿಪ್ ಜೊತೆ ಬರುತ್ತೆ. ಸೊ ನೀವೇನಾದ್ರೂ ಬೇಸ್ ಮಾಡಲ್ ತಗೊಂತೀರಾ ಅಂದ್ರೆ ಅದರಲ್ಲಿ 8GB ಮತ್ತೆ 128GB ಬರುತ್ತೆ. ಮತ್ತೆ ನೀವು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಏನಾದ್ರು ತಗೊಂಡ್ರೆ ಇದು Android 11 ಜೊತೆ MIUI 12.5.2 ಜೊತೆ ಬರುತ್ತೆ. ನೀವು ಇಲ್ಲಿ ನೋಡ್ಕೋಬೇಕಾದ ವಿಷಯ ಏನಂದ್ರೆ Xiaomi ಕೆಲವೊಂದು ಫೋನ್ಗಳಿಗೆ ಅದು ಸ್ನ್ಯಾಪ್ಡ್ರಾಗನ್ 888 ಇರೋ ಫೋನ್ಗಳಿಗೆನೆ Android 12 ಅಪ್ಡೇಟ್ ಬಿಟ್ಟಿದೆ. ಬಟ್ ಈ ಡಿವೈಸ್ಗೆ ಇನ್ನೂ ಬಿಟ್ಟಿಲ್ಲ. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಕಂಪ್ನಿ ಖಂಡಿತವಾಗ್ಲೂ ಇದಕ್ಕೆ Android 12 ಅಪ್ಡೇಟ್ ಬರುತ್ತೆ ಮತ್ತೆ MIUI 13 ಅಪ್ಡೇಟ್ ಬರುತ್ತೆ ಇನ್ನ ಕೆಲವೇ ದಿನಗಳಲ್ಲಿ. ಈ ಕ್ಯಾಮ್ರಾದಲ್ಲಿ ಆಲ್ಸೋ ಬಂದ್ರು ನಿಮ್ಗೆ ತುಂಬಾ ಫೀಚರ್ ಗಳಿದೆ. ನಿಮ್ಗೆ ಒಂದು ಆಟೋ ಫೋಕಸ್ ಮೋಡ್ ಆಗ್ಬೋದು ಅಥವಾ 108 ಮೆಗಾ ಪಿಕ್ಸೆಲ್ ಮೋಡ್ ಆಗ್ಬೋದು. ನೀವೇನಾದ್ರೂ 108 ಮೆಗಾ ಪಿಕ್ಸೆಲ್ ಮೋಡ್ ಅಲ್ಲಿ ಶೂಟ್ ಮಾಡ್ತೀರಾ ಅಂದ್ರೆ ಅದು ಪ್ರಾಸೆಸಿಂಗ್ ಗೆ ಸ್ವಲ್ಪ ಟೈಮ್ ತಗೋಬಹುದು ಮತ್ತೆ ಇಮೇಜ್ ಫೈಲ್ ಸೈಜ್ ಆಲ್ಸೋ ಬಿಗ್ ಆಗಿರುತ್ತೆ. ಬಟ್ ಅದ್ರ ಅಡ್ವಾಂಟೇಜ್ ಏನಂದ್ರೆ ನೀವು ಶೂಟ್ ಮಾಡಿದ್ಮೇಲೆ ಆ ಇಮೇಜ್ ಗಳಲ್ಲಿ ತುಂಬಾ ಕ್ಲಾರಿಟಿ ಇರುತ್ತೆ. ಸೊ ನೀವು ಫೋನ್ ಅಲ್ಲಿ ಇನ್ನೂ ಜೂಮ್ ಮಾಡ್ತೀರಾ ಅಂದ್ರೂ ಅದು ಡೀಟೇಲ್ಸ್ ನ ಲೂಸ್ ಮಾಡ್ಕೊಳಲ್ಲ. ನೀವು ನೋಡಬಹುದು ಇದರಲ್ಲಿ ಸೂಪರ್ ಮ್ಯಾಕ್ರೋ ಮೋಡ್ ಆಲ್ಸೋ ಇದೆ. ನಾನು ಅವಾಗಲೇ ಹೇಳಿಲ್ಲ ಆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಯೂಸ್ ಮಾಡಿ ಇದು ಸೂಪರ್ ಮ್ಯಾಕ್ರೋ ಮೋಡ್ ಅಲ್ಲಿ ಸೆಲ್ಫಿಗಳು ಅಥವಾ ಮೇನ್ ಕ್ಯಾಮ್ರಾದಲ್ಲಿ ಫೋಟೋಗಳನ್ನು ತಗೋಬಹುದು. ಅಂದ್ರೆ ತುಂಬಾ ಹತ್ರ ತಗೊಂಡೋಗಿ ಸಬ್ಜೆಕ್ಟ್ ಗೆ ನೀವು ಕ್ಯಾಪ್ಚರ್ ಮಾಡಬಹುದು. ತುಂಬಾ ಹತ್ರ ತಗೊಂಡೋದಾಗ್ಲೂ ಆ ಸೂಪರ್ ಮ್ಯಾಕ್ರೋ ಸೆನ್ಸರ್ ಬಂದ್ಬಿಟ್ಟು ಆ ಆಬ್ಜೆಕ್ಟ್ ನ ಫೋಕಸ್ ಮಾಡೋ ಕೇಪಬಿಲಿಟಿ ಈ Xiaomi 11T Pro 5G ಸ್ಮಾರ್ಟ್ ಫೋನ್ ಇದೆ. ನೀವು ಇಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ನ ನೋಡಬಹುದು. ಈ ಫೋಟೋಗಳನ್ನ ನಾವು Xiaomi 11T Pro 5G ಸ್ಮಾರ್ಟ್ ಫೋನ್ ಅಲ್ಲೇ ತೆಗೆದಿದ್ದೀವಿ. ನಿಮಗೆ ಈ ಫೋಟೋಗಳು ನೋಡಿ ಗೊತ್ತಾಗುತ್ತೆ ಈ ಫೋನ್ ಯಾವ ರೀತಿ ಫೋಟೋಗಳನ್ನ ತೆಗೆಯುತ್ತೆ ಮತ್ತೆ ಯಾವ ರೀತಿ ನೀವು ಈ ಕ್ಯಾಮ್ರಾದಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ಬಿಟ್ಟು. ಸೊ ನೀವೇನಾದ್ರೂ ಒಂದು ಫೋನ್ ನೋಡ್ತಾ ಇದ್ದೀರಾ ಅದರಲ್ಲಿ ಎಲ್ಲಾ ತರದ ಫೀಚರ್ ಇರಬೇಕು ಅಂದ್ರೆ ಒಳ್ಳೆ ಕ್ಯಾಮರಾ, ಒಳ್ಳೆ ಪ್ರಾಸೆಸಿಂಗ್, ಒಳ್ಳೆ ಡಿಸ್ಪ್ಲೇ, ಒಳ್ಳೆ ಬ್ಯಾಟರಿ ವಿತ್ ಫಾಸ್ಟ್ ಚಾರ್ಜಿಂಗ್, IP ರೇಟಿಂಗ್ ಎಲ್ಲ ಅಂದ್ರೆ ಈ Xiaomi 11T Pro 5G ಒಂಥರ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ತರ ಇದೆ. ಮತ್ತೆ ನೀವು ಬಂದ್ಬಿಟ್ಟು ಎಂಟ್ರಿ ಲೆವೆಲ್ ಮಾಡಲ್ ಏನೋ ತಗೊಂತೀರಾ ಅಂದ್ರೆ ಅದು 8GB 128GB ಬರೀ 39,999 ಸಿಗುತ್ತೆ. ಇದು 39,999 ರೂಪಾಯಿ ಪ್ರೈಸ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಸ್ನ್ಯಾಪ್ಡ್ರಾಗನ್ 888 ಸ್ಮಾರ್ಟ್ ಫೋನ್. ಅಂದ್ರೆ ಸ್ನ್ಯಾಪ್ಡ್ರಾಗನ್ 888 ಸ್ಮಾರ್ಟ್ ಫೋನ್ ಅಲ್ಲಿ ಇದು ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ ಇಂಡಿಯಾದಲ್ಲಿ. ಸೊ ಇದು ಬಂದ್ಬಿಟ್ಟು Xiaomi 11T Pro 5G ಫಸ್ಟ್ ಇಂಪ್ರೆಷನ್ ಅಂಡ್ ಅನ್ಬಾಕ್ಸಿಂಗ್. ಇನ್ನು ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಿಡ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ದಿಸ್ ಇಸ್ ವಿವೇಕ್ ಸೈನಿಂಗ್ ಆಫ್.